ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮುದ್ರದ ಮಟ್ಟ ಏರಿಕೆಯಾಗ್ತಿದೆ. ಕರಾವಳಿ ತೀರ ಪ್ರದೇಶಗಳಿಗೆ ತೀರದ ಆತಂಕ ಎದುರಾಗಿದೆ. ನಾಸಾ ಬಿಚ್ಚಿಟ್ಟ ರೋಚಕ ಮತ್ತು ಭಯಾನಕ ಕರಾಳ ಇತಿಹಾಸ. ಹೌದು, ಕರ್ನಾಟಕ ರಾಜ್ಯ ಅರಬ್ಬಿ ಸಮುದ್ರದ ಕರಾವಳಿ ಪ್ರದೇಶವನ್ನ ಕರಾವಳಿ ಜಿಲ್ಲೆಗಳಾಗಿರೋ ಉಡುಪಿ, ಮಂಗಳೂರು ಸೇರಿದಂತೆ ಅನೇಕ ಕಡಲ ತೀರಗಳಿಗೆ ಈಗ ಆತಂಕ ಎದುರಾಗಿದೆ. ಬರೀ ಕರ್ನಾಟಕ ಅಷ್ಟೇ ಇಲ್ಲ, ಭಾರತದ ಅನೇಕ ರಾಜ್ಯಗಳ ಜಿಲ್ಲೆಗಳು ಮುಳುಗಡೆಯಾಗುವ ಸಾಧ್ಯತೆ ಇದೆಯಂತ ಇದೇ ನಾಸಾ ಭಯಾನಕ ವರದಿಯನ್ನ ಬಿಡುಗಡೆ ಮಾಡಿದೆ. ಕಲಿಯುಗ ಅಂತ್ಯದ ನಂತರ ಸತ್ಯಯುಗ ಅಂತ್ಯವಾಗತ್ತೆ ಅಂತ ಅನೇಕ ಪುರಾಣಗಳಲ್ಲಿ ಬರೆದಿಡಲಾಗಿದೆ. ಆದರೆ ಈಗ ಅನೇಕ ಪುರಾಣಗಳ ಪೈಕಿ ವೈಜ್ಞಾನಿಕವಾಗಿ ಹೀಗೆಲ್ಲ ಬದಲಾವಣೆಗಳಾಗತ್ತೆ. ಕಲಿಯುಗದ ಅಂತರ್ಗತದಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಘಟನೆಗಳು ನಡೆಯಲಿವೆಯಂತೆ. ಆ ಘಟನೆಗಳು ನಡೆದ ನಂತರ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆಯಂತೆ. ಹಾಗಾದ್ರೆ ಸತ್ಯಯುಗ ಆರಂಭಕ್ಕೂ ಮುನ್ನ ವೈಜ್ಞಾನಿಕವಾಗಿ ಏನೆಲ್ಲ ಬದಲಾವಣೆಗಳು ಆಗತ್ತೆ, ದ್ವಾಪರ ಯುಗದ ಅಂತ್ಯ ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕಲಿಯುಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಮಂಗಳೂರು, ಉಡುಪಿ, ಮುಂಬೈ, ಕೋಲ್ಕತ್ತಾ ಮಹಾನಗರಗಳು ಮುಳುಗುತ್ವಾ? ನಾಸಾ ಹೇಳಿದಂತಹ ವರದಿಯಲ್ಲಿ ಏನಿದೆ ಬನ್ನಿ ವಿವರವಾಗಿ ನೋಡ್ಕೊಂಡು ಬರೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಯಾವ ಬೀಚನ್ನ ಇಷ್ಟಪಡ್ತೀರಾ, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮೂರಲ್ಲಿ ಯಾವುದಾದ್ರೂ ಪುಣ್ಯ ಸ್ಥಳಗಳೇನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಬಂದು ಚಿತ್ರೀಕರಣ ಮಾಡ್ತೀವಿ, ಜೊತೆಗೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀವಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಲಿಯುಗ ಅಂತ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನಂತಂದ್ರೆ, ಒಂದು ಕಡೆ ಮಹಾಯುದ್ಧ, ವಿಶ್ವದ ತುಂಬೆಲ್ಲ ಮಹಾಯುದ್ಧದ ಆತಂಕ ಎದುರಾಗ್ತಾ ಇದೆ. ಇನ್ನೊಂದು ಕಡೆ ಪ್ರಕೃತಿ ದೇವಿ ಮುನಿಸಿಕೊಂಡು ನಾನಾ ತೆರನಾಗಿರುವಂತಹ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದ್ದಾಳೆ. ಭೂಕಂಪ, ಚಂಡಮಾರುತ, ಜೊತೆಗೆ ಸುನಾಮಿ, ಹೀಗೆ ಅನೇಕ ಸಮಸ್ಯೆಗಳು ಈಗ ಮಾನವ ಕುಲವನ್ನೇ ತತ್ತರಿಸಿ ಹೋಗುವಂತೆ ಮಾಡ್ತಾ ಇದೆ. ಆದರೆ ಇಲ್ಲೊಂದು ಕಡೆ ವರದಿ ಏನು ಹೇಳ್ತಾ ಇದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಕರಾವಳಿ ಪ್ರದೇಶಗಳು, ಕರಾವಳಿ ನಗರಗಳು ಮುಳುಗಿ ಹೋಗುವ ಆತಂಕ ಎದುರಾಗಿದೆಯಂತೆ. ಯಾಕಂತಂದ್ರೆ ಭೂಮಿಯ ಉಷ್ಣತೆ ಜಾಸ್ತಿ ಆಗ್ತಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರಾವಳಿ ಪ್ರದೇಶಗಳು ಮುಳುಗಿ ಹೋಗಲಿವೆ. ಹಿಮನದಿಗಳು ಕರಗುವಿಕೆಯಿಂದಾಗಿ, ಹಿಮಗುಡ್ಡಗಳು ಕರಗುವಿಕೆಯಿಂದಾಗಿ ಭೂಮಿಯ ವಾತಾವರಣದಲ್ಲಿ ಏರುಪೇರಾಗಲಿದೆಯಂತೆ. ಮಾನವ ಸಂಕುಲವೇ ನಾಶವಾಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಾರಣ ಏನಂತಂದ್ರೆ, ಇದೆಲ್ಲವೂ ಕೂಡ ಮೊದಲೇ ಆಗತ್ತೆ ಅಂತ ಪೂರ್ವಜರು ಹೇಳಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಮಂಗಳೂರು, ಉಡುಪಿ, ಕರ್ನಾಟಕದ ಕರಾವಳಿ ಪ್ರದೇಶ ಮುಳುಗಿ ಹೋಗತ್ತೆ. ನಾಸ್ಟ್ರಾಡಾಮಸ್, ಬಾಬಾ ವಾಂಗ ಅನೇಕ ಪ್ರದೇಶಗಳು, ಅನೇಕ ದೇಶಗಳೇ ಸಮುದ್ರದ ನೀರು ಪಾಲಾಗತ್ತೆ ಅಂತ ಭವಿಷ್ಯವಾಣಿಗಳನ್ನು ನೋಡಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ಈಗ ನಾಸಾ ಕೂಡ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ಏನಿದೆ ಅಂತಂದ್ರೆ, ಭಾರತ ಸೇರಿದಂತೆ ಅನೇಕ ದೇಶಗಳ ನಗರಗಳು ಮುಳುಗಿ ಹೋಗಲಿವೆ ಅಂತ ವರದಿ ಹೇಳ್ತಾಗಿದೆ. ಹಾಗಾದ್ರೆ ಕಲಿಯುಗದ ಅಂತ್ಯದ ಕಾಲ ಬಂದೇ ಬಿಡ್ತಾ? ಕಲಿಯುಗ ಯಾವಾಗ ಅಂತ್ಯವಾಗತ್ತೆ? 2025ರಿಂದ 30ರವರೆಗೆ ಘಟಿಸಬಹುದಾದಂತಹ ಘಟಿಸಬಹುದಾದಂತಹ ದುರ್ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಾಸಾ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ ಅಂತ ತೋರಿಸ್ತೀವಿ ನೋಡಿ. ಕಲಿಯುಗ ಆರಂಭವಾಗಿ ಈಗ ಕೇವಲ 5,000 ವರ್ಷಗಳು ಉರುಳಿವೆ ಹಾಗೂ ಇನ್ನು 4.5 ಲಕ್ಷ ಬಾಕಿ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಇವೆ. ಬಹುತೇಕರು ಹೇಳ್ತಾರೆ ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಬಾಕಿ ಇರಬಹುದು. ಆದರೆ ಭೂಮಿಯ ಮೇಲೆ ಮನುಕುಲ ಬಾಳಿ ಬದುಕಲು ಬೇಕಾಗಿರುವ ಸಂಪನ್ಮೂಲಗಳು 100 ವರ್ಷಗಳಿಗೆ ಆಗುವಷ್ಟು ಇಲ್ಲ. ಹೇರಳವಾದಂತಹ ಕಾಡುಗಳನ್ನ ನಾಶ ಮಾಡ್ತಿದ್ದೇವೆ. ಭೂಮಿಯ ಮೇಲಿನ ನಿಸರ್ಗ ಸಂಪತ್ತು ಹಾಳಾಗಿ ಜನ ದೋಚ್ಕೊಂಡು ವಿಪರೀತವಾಗಿ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಿದ್ದೇವೆ. ಆ ಮೂಲಕ ಅಪಾಯಕಾರಿ ಅಣು ಶಸ್ತ್ರಾಸ್ತ್ರವನ್ನ ಸಂಶೋಧನೆ ಮಾಡಿದ್ದೇವೆ. ಮಧ್ಯ ಏಷ್ಯಾದಲ್ಲಿ ಯುದ್ಧ ಉಲ್ಬಣಗೊಳ್ಳುತ್ತಾಗಿದೆ ಹಾಗೂ ಅದು ಜಗತ್ತಿನಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣಿಸ್ತಾಗಿದೆ. ಪರಸ್ಪರ ಅಣು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಬೇರೆ ಬೇರೆ ದೇಶಗಳು. ದೇಶಗಳ ನಡುವಿನ ಹೊಂದಾಣಿಕೆ ಉರುಳುತ್ತಾಗಿದೆ. ವಿಪರೀತ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾಗಿದೆ. ಹೀಗಾಗಿ ಮುಂದಿನ ಕೆಲವೇ ದಶಕಗಳ ಒಳಗೆ ಇಡೀ ಮನುಕುಲಕ್ಕೆ ಅತಿದೊಡ್ಡ ಗಂಡಾಂತರ ಎದುರಾಗುವುದು ಖಚಿತ. 2032ಕ್ಕೆ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಆರಂಭವಾಗತ್ತೆ ಅಂತ ಭವಿಷ್ಯಮಾಲಿಕಾ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಭವಿಷ್ಯಮಾಲಿಕಾ ಪುರಾಣ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಾವು ನೋವು ಹೆಚ್ಚಾಗತ್ತೆ ಅಂತ ಹೇಳಲಾಗಿದೆ. 2030ರ ಒಳಗೆ ನ್ಯೂಕ್ಲಿಯರ್ ಯುದ್ಧವಾಗತ್ತೆ
2032ರ ನಂತರ ಸತ್ಯಯುಗ ಆರಂಭವಾಗುತ್ತೆ. ಕಲಿಯುಗದಿಂದ ಸತ್ಯಯುಗಕ್ಕೆ ಶಿಫ್ಟ್ ಆಗುತ್ತಿರುವ ಈ ಸಮಯವನ್ನು ಯುಗಸಂಧ್ಯಾ ಅಂತ ಕರೆಯುತ್ತೇವೆ. ಯುಗಸಂಧ್ಯಾ ಸಮಯದಲ್ಲಿ ಧ್ವಂಸವೆಂಬುದು ಪ್ರಕೃತಿ ನಿಯಮ. ಈ ಮುಂದಿನ 10 ವರ್ಷಗಳಲ್ಲಿ ಈ ಘಟನೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯಮಾಲಿಕ ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ. ಒಂದು 3ನೇ ಮಹಾಯುದ್ಧ ಸಂಭವಿಸುತ್ತೆ. ವಿಶ್ವಾದ್ಯಂತ ಅನ್ನ ಪ್ರಳಯ ಉಂಟಾಗತ್ತೆ. ಅಂದರೆ ತಿನ್ನೋಕೆ ಅನ್ನ ಸಿಗುವುದಿಲ್ಲ, ಬರಗಾಲ ತಾಂಡವವಾಡತ್ತೆ, ವಾಯು ಪ್ರಳಯವಾಗತ್ತೆ, ಜಲಪ್ರಳಯವಾಗತ್ತೆ. ಅಂತಂದ್ರೆ ಅಕಾಲಿಕ ಮಳೆಯಾಗತ್ತೆ, ಪ್ರವಾಹ, ಮೇಘಸ್ಫೋಟವಾಗಿ ಸತ್ಯನಾಶವಾಗತ್ತೆ, ಅಗ್ನಿ ಪ್ರಳಯವಾಗತ್ತೆ, ಜ್ವಾಲಾಮುಖಿ ಸ್ಫೋಟವಾಗತ್ತೆ, ಭೂಮಿ ಕುಪ್ಪಳಿಸುತ್ತೆ ಅಂತಂದರೆ ಭೂಕಂಪವಾಗತ್ತೆ, ಪೌಷ್ಟಿಕ ಆಹಾರದ ಕೊರತೆಯುಂಟಾಗತ್ತೆ, ಮಕ್ಕಳು ಕೋಳಿಗಳಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಬರೆದಿಡಲಾಗಿದೆ. ಗುರುತಿಸಲಾಗದಂತಹ ರೋಗಗಳು ಬರುತ್ತೆ. ಈಗಾಗಲೇ ಕೊರೋನಾ ಬಂದಿದೆ, ಈಗ ಮತ್ತೊಂದು ರೋಗ ಬರುತ್ತೆ, ಆಗ ಸಾವಿನ ಸುನಾಮಿ ಏಳತ್ತೆ ಅಂತ ಪುರಾಣಗಳಲ್ಲಿ ಬರೆದಿಡಲಾಗಿದೆ. ಮತೀಯ ದಂಗೆಗಳು ಏಳತ್ತೆ ಅಂತ ಬರೆದಿಟ್ಟಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮತೀಯ ದಂಗೆಗಳು ನಡೀತಾ ಇದ್ದಾವೆ. ನಮ್ಮನ್ನ ಆಳಿದಂತಹ ಇಂಗ್ಲೆಂಡ್ ಈಗ ಸತ್ಯಾನಾಶವಾಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಈ ಮತೀಯ ದಂಗೆ ಎದ್ದಿದೆ. ಮುಂದೆ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ. 2030ರವರೆಗೆ ದೊಡ್ಡ ಗಂಡಾಂತರಗಳು ನಮ್ಮನ್ನ ಕಾಡಲಿವೆ. 2032ರ ನಂತರ ಸತ್ಯಯುಗ ಆರಂಭವಾಗತ್ತೆ, ಯುಗ ಸಂಧ್ಯಾ ಆರಂಭವಾಗತ್ತೆ ಅಂತ ಹೇಳಲಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. 2024ರಲ್ಲಿ ಸಮುದ್ರ ಮಟ್ಟದಲ್ಲಿ ಉಂಟಾಗ್ತಾ ಇರುವಂತಹ ಏರಿಕೆ ಕಳೆದ 3 ದಶಕಗಳಲ್ಲಿ ದಾಖಲಾದ ಏರಿಕೆಗಳಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದ್ದು ಅಂತ ನಾಸಾ ವರದಿ ಹೇಳ್ತಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಾಗರದಲ್ಲಿ ಏರ್ತಾ ಇರುವ ತಾಪಮಾನ ಸಾಗರದ ಜೀವ ವೈವಿಧ್ಯತೆಗೆ, ಹವಳದ ದಂಡೆಗಳಿಗೆ ಮಾರಕವಾಗಿ ಪರಿಣಮಿಸ್ತಾ ಇದ್ರೆ, ಹೆಚ್ಚುತ್ತಿರುವ ಸಮುದ್ರ ಮಟ್ಟ ಕರಾವಳಿ ತೀರ ಪ್ರದೇಶದ ಸವೆತಕ್ಕೆ ಕಾರಣವಾಗುತ್ತಾ ಕರ್ನಾಟಕ ಸೇರಿದಂತೆ ದೇಶದ ಹಲವು ಕರಾವಳಿ ಪ್ರದೇಶಗಳು ಮತ್ತು ನಗರಗಳು ಮುಳುಗಡೆಯಾಗಲಿವೆ ಅಂತ ನಾಸಾ ಆತಂಕ ವ್ಯಕ್ತಪಡಿಸಿದೆ. ಹೌದು, ಅಧಿಕ ತಾಪಮಾನದ ವರ್ಷ ಅಂತ ದಾಖಲಾಗಿರುವಂತಹ ಹವಾಮಾನ ವೈಪರೀತ್ಯಗಳ ಕುರಿತಾಗಿ ನಿರ್ಲಕ್ಷ್ಯ ತಾಳಿದ್ದ ಜಗತ್ತನ್ನ ಮತ್ತೊಮ್ಮೆ ಎಚ್ಚರಿಸಿ ಹೋದ ವರ್ಷ ಅಂದ್ರೆ 2024 ವರ್ಷ. ಕಳೆದ ವರ್ಷ ಭೂಗೋಳ, ವಾಯುಗೋಳ ಮಾತ್ರವಲ್ಲ, ಜಲಗೋಳದಲ್ಲೂ ಗಂಭೀರ ರೂಪದ ಪ್ರಭಾವ ಬೀರಿವೆಯಂತ ಅಮೆರಿಕದ ನಾಸಾದ ವರದಿ ಬಹಿರಂಗಪಡಿಸಿದೆ. 2024ರಲ್ಲಿ ಜಗತ್ತು ಊಹಿಸಿದಕ್ಕಿಂತಲೂ ಹೆಚ್ಚಿನ ವೇಗವಾಗಿ ಸಮುದ್ರ ಮಟ್ಟದಲ್ಲಿ ಏರಿಕೆಯಾಗಿದೆ ಮತ್ತು ಈ ಏರಿಕೆ ಕಳೆದ 3 ದಶಕಗಳಲ್ಲಿ ದಾಖಲಾದ ಸಮುದ್ರ ಮಟ್ಟದ ಏರಿಕೆಯಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರಮಾಣದ್ದು ಅಂತ ನಾಸಾ ವರದಿ ಹೇಳ್ತಾಗಿದೆ. ಸಾಮಾನ್ಯವಾಗಿ ಎಲ್ಲ ವರ್ಷಗಳಂತೆ 2024ರಲ್ಲೂ ಸಮುದ್ರ ಮಟ್ಟದಲ್ಲಿ 0.43 ಸೆಂಟಿಮೀಟರ್ನಷ್ಟು ಏರಿಕೆಯಾಗಬಹುದು ಅಂತ ಊಹಿಸಲಾಗಿದ್ರೆ, ಎಲ್ಲ ಅಂದಾಜುಗಳನ್ನು ಮೀರಿ ಸಮುದ್ರ ಮಟ್ಟದಲ್ಲಿ 0.59 ಸೆಂಟಿಮೀಟರ್ನಷ್ಟು ಏರಿಕೆಯಾಗಿದೆ. ನಾಸಾ 1993ರಿಂದಲೂ ಉಪಗ್ರಹಗಳ ಮೂಲಕ ಸಮುದ್ರದ ಮಟ್ಟದಲ್ಲಿ ಆಗ್ತಾ ಇರುವ ಏರಿಳಿಕೆ ಪ್ರಮಾಣವನ್ನ ಅಧ್ಯಯನ ಮಾಡ್ತಾ ಇದೆ. 2023ರ ವೇಳೆಗೆ ಅದು ಬಹಿರಂಗಪಡಿಸಿದ 30 ವರ್ಷಗಳ ಉಪಗ್ರಹದ ದತ್ತಾಂಶಗಳ ದಾಖಲೆಯು ಅಧ್ಯಯನದ ಆರಂಭದ ದಿನಗಳಿಗೆ ಹೋಲಿಸಿದ್ರೆ ಬಹುತೇಕ ಈಗ ಸಮುದ್ರದ ಮಟ್ಟ ದುಪ್ಪಟ್ಟು ಅಂತ, ಅಂದರೆ ಸುಮಾರು 10 ಸೆಂಟಿಮೀಟರ್ನಷ್ಟು ಹೆಚ್ಚಾಗಿದೆ ಅಂತ ನಾಸಾ ಆತಂಕ ವ್ಯಕ್ತಪಡಿಸಿದೆ. ಸಮುದ್ರ ಮಟ್ಟದ ಏರಿಕೆಗಳಿಗೆ ಕಾರಣ ಹುಡುಕಬೇಕಾದ ಅವಶ್ಯಕತೆಗಳೇನಿಲ್ಲ ಬಿಡಿ. ಕಾರಣ ಅತ್ಯಂತ ಸ್ಪಷ್ಟ. ಭೂಗ್ರಹದಲ್ಲಿ ಹೆಚ್ಚಿನ ತಾಪಮಾನ ಮತ್ತು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಅಂತ ಹೇಳಲಾಗುತ್ತೆ. ನಿರಂತರ ಪರಿಸರದ ಮೇಲೆ ಪ್ರಹಾರ ನಡೆಸ್ತಾ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗ್ತಾ ಇರುವ ನಮ್ಮ ಪ್ರವೃತ್ತಿಗಳು ಹಾಗೂ ಹಿಮನದಿಗಳು ಹಾಗೂ ಹಿಮಪದರುಗಳ ಕರಗುವಿಕೆಯಿಂದಾಗಿ ಬರ್ತಾ ಇರುವ ನೀರು ಸಮುದ್ರ ಮಟ್ಟದ ಏರಿಕೆಗೆ ಕಾರಣವಾಗ್ತಾಗಿದೆ. ಆದರೆ ನಾಸಾದ ದತ್ತಾಂಶಗಳ ಪ್ರಕಾರ 2024ರಲ್ಲಿ ಸಮುದ್ರ ಮಟ್ಟದ ಏರಿಕೆಯ ಹೆಚ್ಚಳಕ್ಕೆ ನೀರಿನ ಉಷ್ಣ ವಿಸ್ತರಣೆಯೇ ಪ್ರಮುಖ ಕಾರಣವಾಗಿದೆ. ಸಮುದ್ರದ ನೀರಲ್ಲಿ ಉಂಟಾಗ್ತಾ ಇರುವ ತಾಪಮಾನ ಏರಿಕೆಯಿಂದಾಗಿ ಹಲವಾರು ಮತ್ಸ್ಯ ಪ್ರಭೇದಗಳು ಕ್ಷೀಣಿಸ್ತಾ ಇವೆ ಮತ್ತು ಇನ್ನೂ ಹಲವು ಪ್ರಭೇದಗಳು ತಮ್ಮ ಆವಾಸವನ್ನ ಬದಲಿಸಿಕೊಳ್ತಾ ಇದೆ. ಇದು ಕಡಲಿನ ಪರಿಸರ ಹಾಗೂ ಮತ್ಸ್ಯ ಸಂತತಿಯ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಉದಾಹರಣೆಗೆ ಸಮುದ್ರ ಜೀವಜಾಲ ಸರಪಳಿಯ ಭಾಗವಾಗಿರುವ ಕೆಲವೊಂದಿಷ್ಟು ಮೀನುಗಳು ತಾಪಮಾನ ಏರಿಕೆಯಿಂದಾಗಿ ಸಾಯ್ತಾ ಇವೆ. ಮುಂದಿನ ದಿನಗಳಲ್ಲಿ ಹೀಗೆ ಮೀನುಗಳು ಮತ್ತು ಸಮುದ್ರದ ಜೀವಿಗಳು ಸಾಯ್ತಾ ಹೋದ್ರೆ ಮಾನವನ ಮೇಲೆ ಬೀರಬಾರದ ಪ್ರಭಾವಗಳನ್ನು ಬೀರೋದಕ್ಕೆ ಶುರು ಮಾಡುತ್ತೆ. ಯಾಕಂತಂದ್ರೆ ಈ ಪರಿಸರ ಮತ್ತು ಈ ಭೂಮಿಯ ಮೇಲೆ ಇರುವಂತಹ ಒಂದೊಂದು ಕಣಗಳು, ಒಂದೊಂದು
ಕೆಲವೊಂದು ಜೀವಿಗಳು ಮಾನವನ ಸರಪಳಿಯನ್ನ ಅಂದ್ರೆ ಮಾನವನ ಜೀವಕ್ಕೆ ಉಪಯೋಗವೂ ಕೂಡ ಮಾಡುತ್ತೆ, ಜೊತೆಗೆ ಹಾನಿಯನ್ನು ಕೂಡ ಮಾಡುತ್ತೆ. ಒಂದೇ ಒಂದು ಪ್ರಭೇದ ಮತ್ತು ಒಂದೇ ಒಂದು ಜೀವಿ ಸತ್ತೋದ್ರೆ ಮಾನವನಿಗೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅದು ಪ್ರಭಾವವನ್ನ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಮೀನುಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬರೀ ನೀರಿನಿಂದ ಆವೃತವಾದಂತಹ ಸಮುದ್ರಗಳು ಮುಂದಿನ ದಿನಗಳಲ್ಲಿ ನಾವು ಕಾಣಸಿಗುತ್ತವೆ. ಈಗಾಗಲೇ ನಾವು ಡೈನಾಸೋರ್ಗಳನ್ನು ನಾವು ಹೇಗೆ ಚಿತ್ರಗಳಲ್ಲಿ ನೋಡ್ತಾ ಇದ್ದೀವೋ ಅದೇ ತೆರನಾಗಿ ಮೀನುಗಳು ಕೂಡ ಕೆಲವೊಂದಿಷ್ಟು ಮೀನುಗಳು ಈಗ ಅಳಸಿ ಹೋಗಿವೆ. ಇನ್ನು ಕೆಲವು ಮೀನುಗಳು ಮಾತ್ರ ಬಾಕಿರೋದ್ರಿಂದಾಗಿ ಅವುಗಳ ಸಂತತಿಯಲ್ಲೂ ಕೂಡ ಕಡಿಮೆಯಾಗ್ತಾ ಇದೆ ಅಂತ ನಾಸಾ ಹೇಳ್ತಾ ಇದೆ. ಇನ್ನು ಈ ಸಮುದ್ರದ ಮಟ್ಟ ಯಾಕೆ ಹೆಚ್ಚಳವಾಗ್ತಾ ಇದೆ ಅಂತಂದ್ರೆ ತಾಪಮಾನ ಹೆಚ್ಚಳದಿಂದಾಗಿ ಹಿಮನದಿಗಳು ಕರಗ್ತಾಗಿವೆ. ಹಿಮನದಿಗಳ ಕರಗುವಿಕೆಯಿಂದಾಗಿ ನೀರು ಸಮುದ್ರಕ್ಕೆ ಹರಿದು ಬರ್ತಾಗಿದೆ ಅಂತ ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಆದರೆ ಈ ಅಪಾಯ ಕೇವಲ ಹಿಮ ಕರಗುವಿಕೆಯಿಂದ ಮತ್ತು ಸಾಗರದ ನೀರು ಬಿಸಿಯಾದಂತೆ ವಿಸ್ತರಣೆಯಾಗ್ತಾ ಇರೋದ್ರಿಂದ ಉಂಟಾಗುವ ಸಮುದ್ರದ ಮಟ್ಟದ ಏರಿಕೆಯಿಂದ ಮಾತ್ರವಲ್ಲ, ಬದಲಿಗೆ ಹೆಚ್ಚುತ್ತಾ ಇರುವ ಬಿರುಗಾಳಿಯಿಂದಲೂ ಉಂಟಾಗ್ತಾಗಿದೆ. ನ್ಯೂ ಓರ್ಲಿಯನ್ಸ್ ಮತ್ತು ಗಲ್ಫ್ ಕರಾವಳಿಯಲ್ಲಿ ಸಮುದ್ರ ಮಟ್ಟದ ಏರಿಕೆಯಿಂದಾಗಿ ಬಿರುಗಾಳಿಯು ಉಲ್ಬಣವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀರಿನ ಮಟ್ಟ ಒಳನಾಡಿನವರೆಗೆ ವಿಸ್ತರಿಸಲು ಅಪಾಯಗಳು ಹೆಚ್ಚಾಗಿವೆ. 2100ರ ಹೊತ್ತಿಗೆ 3ರಿಂದ 6.5 ಅಡಿಗಳಷ್ಟು ಅಂದ್ರೆ 1ರಿಂದ 2 ಮೀಟರ್ಗಳವರೆಗೆ ಸಮುದ್ರ ಮಟ್ಟದಲ್ಲಿ ಏರಿಕೆ ಉಂಟಾಗಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಇದು ಕರಾವಳಿ ಪ್ರದೇಶಗಳಿಗೆ ವ್ಯಾಪಕವಾದ ಹಾನಿಯನ್ನ ಉಂಟು ಮಾಡಬಹುದು. ಜೊತೆಗೆ ಬಿರುಗಾಳಿಯ ಬೀಸುವಿಕೆಯ ತೀವ್ರತೆ ಈಗ ಇದ್ದಕ್ಕಿದ್ದಂತೆ 2 ಪಟ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಆಗಬಹುದು. ಆದ್ದರಿಂದ ಕಡಲ ತೀರದಲ್ಲಿ ಈಗ ವಾಸವಾಗಿರುವಂತಹ ನಗರ ಪ್ರದೇಶಗಳಿಗೆ ಬಿರುಗಾಳಿ ಒಂದು ಕಡೆ ಶಾಪವಾಗಿ ಪರಿಣಮಿಸಬಹುದು. ಜೊತೆಗೆ ಸಮುದ್ರದ ಮಟ್ಟ ಏರಿಳಿಕೆಯಿಂದಾಗಿ ಆ ಒಂದು ಪ್ರದೇಶಗಳಲ್ಲಿ ಹವಾಮಾನ ವೈಪರೀತ್ಯ ಅಂದರೆ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಯುವುದು ಆಗಿರಬಹುದು ಅಥವಾ ಪ್ರವಾಹ ಉಂಟಾಗುವುದಾಗಿರಬಹುದು. ಹೀಗೆ ಅನೇಕ ಪ್ರಭಾವಗಳು, ಹೀಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಅಂತ ನಾಸಾ ಹೇಳುತ್ತಾಗಿದೆ. ಇನ್ನು ಕರ್ನಾಟಕದ ಕರಾವಳಿ ಪ್ರದೇಶದ ಸವಕಳಿಯನ್ನ ತಗ್ಗಿಸುವ ಪ್ರಯತ್ನಗಳು ವಿಫಲವಾಗಿ ಕರ್ನಾಟಕ ಸರ್ಕಾರ ಕರಾವಳಿ ವಲಯ ಅಧಿಸೂಚನೆ 2019ರ ಪ್ರಕಾರ ಕರಾವಳಿ ನಿರ್ವಹಣಾ ಯೋಜನೆಗಳನ್ನ ತಯಾರು ಮಾಡಲಾಗಿದೆ. ಕರ್ನಾಟಕ ಕರಾವಳಿ ಸ್ಥಿತಿಸ್ಥಾಪಕತ್ವ ಮತ್ತು ಆರ್ಥಿಕತೆಯನ್ನ ಬಲಪಡಿಸುವ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಆದರೆ ಕರಾವಳಿ ಸವೆತವಾಗ್ತಾ ಇರೋದ್ರಿಂದಾಗಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಮಂಗಳೂರು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿಗಳು ಉಂಟಾಗ್ತಾ ಇದ್ದಾವೆ. ಅಲ್ಲಿನ ಜನರಿಗೆ ಮಂಗಳೂರು ಸಾಕು ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ರಸ್ತೆಗಳು ಹದಗೆಟ್ಟು ಹೋಗತ್ವೆ, ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗತ್ವೆ. ನಿನ್ನೆ ಮಾಡಿದಂತಹ ರಸ್ತೆ ಇವತ್ತು ಇರೋದಿಲ್ಲ. ಯಾಕಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಕಾಲಿಕ ಮಳೆ ಸುರಿತಾಗಿದ್ರೆ ಅಲ್ಲಿನ ಜನರು ರೋಸ್ ಹೋಗ್ಬಿಡ್ತಾರೆ. ಹೀಗಾಗಿ ಇದು ಸ್ಟಾರ್ಟಿಂಗ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಕರಾವಳಿ ಭಾಗದ ಪ್ರದೇಶಗಳು ಸಮುದ್ರವೇ ಶಾಪವಾಗಿ ಹೋಗಲಿದೆ. ಜೊತೆಗೆ ಬಿರುಗಾಳಿ ಮತ್ತು ಚಂಡಮಾರುತ ಸಾಮಾನ್ಯವಾಗಲಿದೆ ಅಂತ ಹವಾಮಾನ ಇಲಾಖೆ ಜೊತೆಗೆ ಇದೇ ನಾಸಾ ಹೇಳ್ತಾಗಿದೆ. ಕಲಿಯುಗ ಅಂತ್ಯಕ್ಕೂ ಮುನ್ನ ಕರಾವಳಿ ಪ್ರದೇಶಗಳು ಮುಳುಗಿ ಹೋಗತ್ವೆ ಅಂತ ಶ್ರೀಕೃಷ್ಣ ದ್ವಾಪರ ಯುಗದಲ್ಲೇ ಹೇಳಿದ್ರಂತೆ. ಆ ಒಂದು ಭವಿಷ್ಯ ಈಗ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.